ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಬೋಳಮಾರನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಸತತ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದಿಗೆ ನಿವೃತ್ತಿ ಸಲ್ಲಿಸುತ್ತಿರುವ ಜಯಮ್ಮ ಶ್ಯಾಮರವರಿಗೆ ಬೋಳಮಾರನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಂಘದ ಮುಂದೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಲ ಬೆಂಗಳೂರು ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿ ಗೌಡರು ವಹಿಸಿದ್ರು. ಹಾಗೂ ಸಂಘವು ಹೆಚ್ಚಿನ ಆದಾಯದಲ್ಲಿ ನಡೆದುಕೊಂಡು ಹೋಗುತ್ತಿದೆ, ಯಾವುದೇ ಲೋಪವಿಲ್ಲದೆ ಉತ್ತಮ ರೀತಿಯಲ್ಲಿ ಸಹಭಾಗಿತ್ವದಲ್ಲಿ ಮುಂದುವರಿಯುತ್ತಿದೆ ಎಂದು ತಿಳುವಳಿಕೆ ನೀಡಿದ್ದಾರೆ. ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ್ದ ಊರಿನ ಮುಖಂಡರುಗಳಾದ ಬಿಎಸ್ ಮಂಜುನಾಥ್, ಹೇಮಾವತಿ, ಸಹಕಾರ ಸಂಘದ ಮಾಜಿ ನಿರ್ದೇಶಕರು ಯಜಮಾನ್ ರಾಜ ಹುಲಿಗೌಡರ ಶೇಖರಣ್ಣ, ಶಂಕರಲಿಂಗೇಗೌಡ, ಬಿಎಸ್ ಪುಟ್ಟೇಗೌಡ, ಬಿಎಸ್ ಬಸವೇಗೌಡ, ಶ್ರೀನಿವಾಸ್, ಪದ್ಮನಾಭ ಬಿಗೌಡ, ರಾಮಕೃಷ್ಣೇಗೌಡ, ಗುರ್ಲಿಂಗೇಗೌಡ ಹಾಗೂ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರು, ನಿರ್ದೇಶಕರು ಮತ್ತು ಊರಿನ ಗುರು ಹಿರಿಯರು ಸೇರಿ ಯಶಸ್ವಿಯಾಗಿ ಸಮಾರಂಭವನ್ನು ನಡೆಸಿರುತ್ತಾರೆ. ಕ್ಷಣ ಸುದ್ದಿ ಮಾಹಿತಿಗಾಗಿ ಸಂಪರ್ಕಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನ್ಯೂಸ್ ರಿಪೋರ್ಟರ್ ಎಂಎಲ್ಎಲ್ ಗೌಡ, ಬಿಎಂ ಹಳ್ಳಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಶ್ಯಾಮ್ ಅವರು ಕಾರ್ಯದರ್ಶಿಯಾಗಿ ನಿರ್ವಹಿಸಿದರೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಮಹಿಳಾ ಸಹಕಾರ ಸಂಘದ 25-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಈಗಾಗಲೇ 29ನೇ ತಾರೀಕು ಅಂದರೆ ಬುಧವಾರ ನಡೆದಿದೆ. ಆ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಂಥ ಶ್ರೀಮತಿ ವರಲಕ್ಷ್ಮಿ ರಾಮಚಂದ್ರರವರೇ, ಉಪಾಧ್ಯಕ್ಷರಾದಂಥ ಕುಮಾರಿ ನಾಗರಾಜರವರೇ, ಶ್ರೀಮತಿ ಪೂರ್ಣಿಮಾ ಜಗದೀಶ್ ಅವರೇ ನಿರ್ದೇಶಕರು, ಗೀತಾ ರಾಮಕೃಷ್ಣ ಅವರೇ, ಗೌರಮ್ಮ ಮಹೇಶ್ ಅವರೇ, ಬಸವರಾಜ್ ಅವರೇ, ಮಂಜುಳಾ ಕೃಷ್ಣೇಗೌಡರೆ, ಸಣ್ಣಮ್ಮ ರಂಗೇಗೌಡರೆ, ಮಣಿ ಕುಮಾರ್ ಅವರೇ, ಗೋಳ್ಳಿ ಮಂಜೇಗೌಡರೆ, ರಂಗಮ್ಮ, ಶ್ರೀಮತಿ ರಂಗಮ್ಮ ದಂಡಿ ತಿಮ್ಮಯ್ಯ ಅವರೇ ಹಾಗೂ ಈ ಒಂದು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀಮತಿ ಬಿ ಎಸ್ ಶ್ಯಾಮರವರೇ ಮತ್ತು ಜಯಮ್ಮ ಬಿ ಎಸ್ ಶ್ಯಾಮರವರೇ ಹಾಗೂ ಎಲ್ಲವರ ಸಿಬ್ಬಂದಿ ವರ್ಗವರೇ, ನಾವು 29ನೇ ತಾರೀಕು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಈ ಸಂದರ್ಭದಲ್ಲಿ ಅಂದರೆ ಇವತ್ತು ವ್ಯವಹಾರ ಕೂಡ ತಾವು ಆಹ್ವಾನವನ್ನು ಕೊಟ್ಟಿದ್ದರ ಕೋರಿಕೆ ಮೇರೆಗೆ ಈ ಒಂದು ಸಭೆಗೆ ಆಗಮಿಸಿದ್ದೇನೆ. ಈ ಒಂದು ಸಭೆ ವಿಶೇಷತೆ ಏನಂತ ಅಂದರೆ ಸುಮಾರು 19 ವರ್ಷಗಳ ಕಾಲ ತಮ್ಮ ಸಂಸ್ಥೆ, ತಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ವಯೋ ಸಹಜವಾಗಿ ಇವತ್ತು ಶ್ರೀಮತಿ ಜಯಮ್ಮ ಶ್ಯಾಮರವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ಒಂದು ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭನೂ ಕೂಡ ಇರ್ತಕ್ಕಂಥದ್ದು ಬಹಳ ಸಂತೋಷವನ್ನು ತಂದಿದೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಹೇಮಾವತಿ SSSKಯ ಮಾಜಿ ನಿರ್ದೇಶಕರಾದಂಥ ಮಂಜಣ್ಣ ಅವರೇ, ಶೇಖರ್ ಅವರೇ, ಹಿರಿಯರಾದ ಮಾಲಿಂಗಣ್ಣ ಅವರೇ, ಬಸವರಾಜ್ ಅವರೇ, ರಾಮಕೃಷ್ಣೇಗೌಡ್ರೆ, ಗುರ್ಲಿಂಗೇಗೌಡ್ರೆ, ಹಿರಿಯರಾದಂಥ ಪದ್ಮಣ್ಣ ಅವರೇ, ಶಂಕರಲಿಂಗೇಗೌಡ್ರೆ, ಪುಟ್ಟೇಗೌಡ್ರೆ ಹಾಗೂ ಚಿಕ್ಕಲಿಂಗೇಗೌಡ್ರೆ, ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಬೋಳಮಾರನಹಳ್ಳಿ ಗ್ರಾಮದ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಹಾಲು ಉತ್ಪಾದಕ ಸದಸ್ಯರು, ಈಗಾಗಲೇ ಆ ದಿನ 29ನೇ ತಾರೀಕು ಲೆಕ್ಕ